ಬಾಗಲಕೋಟೆ ಜಿಲ್ಲೆಯಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳರ ಹಾವಳಿ ಹೇಗಿದೆ ಅಂದ್ರೆ ಮನೆಗೆ ಕನ್ನ ಹಾಕೋಕೆ ಬಂದಿದ್ದ ಇಬ್ಬರು ಖದೀಮರು ಮುಧೋಳದ ಸಿದ್ದರಾಮೇಶ್ವರ ನಗರದಲ್ಲಿ ನಡೆದಿರೋ ಘಟನೆ. ಚಡ್ಡಿ ಗ್ಯಾಂಗ್ ಇದು. ಸಿಸಿ ಕ್ಯಾಮೆರಾದಲ್ಲಿ ಆ ಕಳ್ಳರ ಎಂಟ್ರಿ ಸರಿಯಾಗಿದೆ. ಸಿದ್ದರಾಮೇಶ್ವರ ನಗರದಲ್ಲಿ ನಡೆದಿರೋ ಘಟನೆ ಇದು. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಎಂಟ್ರಿ ಕೂಡ ಸರಿಯಾಗಿದೆ. ಆ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರನ್ನ ನೋಡಿದ್ದ ಅಮೆರಿಕಾದಲ್ಲಿದ್ದ ಮಗಳು, ಅಂದ್ರೆ ಅದರ ಆಕ್ಸೆಸ್ ಅವ್ರ ಮೊಬೈಲ್ ಅಲ್ಲಿ ಇರುತ್ತಲ್ಲ, ಯಾವ ದೇಶದಲ್ಲಿ ಬೇಕಾದ್ರೂ ಕುತ್ಕೊಂಡು ನೋಡ್ಬೋದು. ತಕ್ಷಣ ತಂದೆ ಹನುಮಂತ ಗೌಡಗೆ ವಿಚಾರವನ್ನ ಮಗಳು ಶ್ರುತಿ ತಿಳಿಸ್ತಾಳೆ. ಹನುಮಂತ ಗೌಡ ಸಂಕಪ್ಪನವರಿಂದ ಪೊಲೀಸರಿಗೆ ಫೋನ್ ಹೋಗುತ್ತೆ. ಮನೆಯವರು ಬಾಗಿಲು ತೆರೆದಾಗ ಎಸ್ಕೇಪ್ ಆಗ್ತಾನೆ ಕಳ್ಳರು. ಇದಕ್ಕೂ ಮೊದಲು ಬೇರೊಂದು ಮನೆಗೆ ಈ ಚಡ್ಡಿ ಗ್ಯಾಂಗ್ ನುಗ್ಗಿ ತಮ್ಮ ಖತರ್ನಾಕ್ ಕೈ ಚಳಕವನ್ನು ತೋರಿಸಿ ಬಂದಿದ್ರು. ಅಶೋಕನ್ನವರ ಮನೆಯಲ್ಲಿ ಕಳ್ತನ ಮಾಡಿತ್ತು ಈ ಗ್ಯಾಂಗ್. ಆಗ ಬರೋಬ್ಬರಿ 11 ಗ್ರಾಂ ಚಿನ್ನ, 40,000 ರೂಪಾಯಿ ನಗದನ್ನ ಕದ್ದೋಗಿದ್ರು. ಅಂದ್ರ 1.5 ಲಕ್ಷ ರೂಪಾಯಿ ಮೇಲೆ. 11 ಗ್ರಾಂ ಚಿನ್ನ ಅಂದ್ರೆ ಆಯ್ತಲ್ಲ, ಅಲ್ಲಿಗೆ 1 ಲಕ್ಷದ ಮೇಲೆ ದಾಟಿದೆ ಈಗ. ನೋಡಿ ಅಲ್ಲಿ ಸಿಸಿ ಕ್ಯಾಮ್ರಾ ಎಷ್ಟೊಂದು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದಕ್ಕೆ. ಈತ ಬಾಗಲಕೋಟೆಯಲ್ಲಿ ಈ ಚಡ್ಡಿ ಗ್ಯಾಂಗ್ ಈ ರೀತಿಯಾಗಿ ಟೋಪಿ ಗೀಪಿ ಎಲ್ಲ ಹಾಕೊಂಡು ನಿಧಾನಕ್ಕೆ ಕಳ್ಳ ಬೆಕ್ಕಿಗಳು ಹೆಜ್ಜೆಯ ಸದ್ದು ಕೂಡ ಕೇಳಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅವ್ರ ವೇಷಭೂಷಣವೇ ಒಂದೊಂದ್ಸಲ ಆಶ್ಚರ್ಯ ಅನ್ಸುತ್ತಪ್ಪ. ಏನು ಕಾನ್ಸೆಪ್ಟ್ ಅವ್ರದ್ದು ಗೊತ್ತಾಗಬಾರ್ದು ಅಂತಲ್ಲ, ಅಥವಾ ಅದರಲ್ಲಿ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಈ ಸಿ ಸಿ ಕ್ಯಾಮ್ರಾದ ಆಕ್ಸೆಸ್ಸು ಹೊರದೇಶದಲ್ಲಿರುವ ಮಗಳ ಫೋನಲ್ಲಿ ಗಮನಿಸಿದಾಗ ಯಾರೋ ಹಿಂಗಿದಾರಲ್ಲ ಅಂತ ಅವ್ರ ತಂದೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಫೋನ್ ಮಾಡಿ ಹೇಳ್ತಾಳೆ ಹಿಂಗೆ ಆಗ್ತಾ ಇದೆ ನೋಡು ಅಂತ. ಅವ್ರ ತಂದೆ ತಕ್ಷಣವೇ ಅಲರ್ಟ್ ಆಗಿ ಪೊಲೀಸರಿಗೆ ಫೋನ್ ಮಾಡ್ತಾಳೆ. ಆಗ ಈ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಸೊ CCTV ಮ್ಯಾಂಡೇಟ್ರಿ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ ನೋಡಿ. ಬಹಳ ಕಷ್ಟ. ಇಲ್ಲಂದ್ರೆ ಇಂತಹ ಖದೀಮರ ಹಾವಳಿಯಿಂದ ತಪ್ಪಿಸ್ಕೊಳ್ಳೋಕೆ, ಮನೆಯನ್ನ ರಕ್ಷಣೆ ಮಾಡ್ಕೊಳ್ಳೋಕೆ, ನಮ್ಮ ಜೀವ ಉಳಿಸ್ಕೊಳ್ಳೋಕೆ ವಿಪರೀತ ಕಷ್ಟ. ಅವ್ರ ಮಗಳು ಆಕೆಯ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಇವರು ವಿದೇಶದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿದ್ದಂತಹ CCTVಯ ಆಕ್ಸೆಸ್ ಇವರ ಮೊಬೈಲ್ನಲ್ಲಿದೆ. ಅಂದರೆ ಅಲ್ಲಿ ಆಗು ಹೋಗುಗಳು, ಯಾರು ಬಂದರು, ಎಷ್ಟು ಗಂಟೆಗೆ ಬಂದರು, ಹೇಗಿದೆ ಮನೆ ಸುತ್ತಮುತ್ತ ಚಿತ್ರಣ, CCTV ಹಾಕಿಸಿ ಅದರ ಆಕ್ಸೆಸ್ ತಗೋಬಿಟ್ರೆ ಸಾಕು. ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನೋಡ್ಬೋದು ನಾವು ಅದನ್ನು. ನಾವು ಓಲ್ಡ್ ಏಜ್ ಅಂತ ನಮಗೆ ಇದು ಭಾಳ ಒಂದು ಜೀವಕ್ಕೆ ಒಂದು ಸೇಫ್ ಆದಂಥ ಒಂದು ಈಗ ಡಿಜಿಟಲ್ ಯುಗ ಬಂದೈತಿ. ಅದರಿಂದ ಎಲ್ಲರೂ ಅದನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು. ಆ್ಯಪ್ ನಿಮ್ಗೆ ಬೇಕಾದವ್ರಿಗೆ ಅದನ್ನ ಆ್ಯಪ್ ಹಾಕಿಸಿ ನೀವು ಇಲ್ದಾಗ ಅವರಿಗೆ ನೋಡ್ತಾ ಇರು ಅಂತ ಹೇಳಿದರೆ ನೀವು ಎಷ್ಟೋ ಸೇಫ್ ಆಗ್ತೀರಿ ಅನ್ನೋದಕ್ಕೆ ಇದೊಂದು ನಮ್ಮ ಏನೂ ಆಗಿಲ್ಲ. ನಾವು ಅಲರ್ಟ್ ಆಗಿಬಿಟ್ಟಿವಲ್ಲ. ಅದು ಅಲ್ಲಿ ಇನ್ನೊಂದು ಅಶೋಕ್ ಕರ್ವಣ್ಣ ಅಂಥೇಳಿ ಅವ್ರ ಮನೆ ತುಳುಗ್ ಮಾಡ್ಕೊಂಡು ಮುಂಜಾನೆ ಗೊತ್ತಾಯ್ತು ನಮ್ಗೆ. ಅದು ಅವ್ರ ಮನೆ ತುಳುಗಾಗಿತ್ತಂತ. ರಾತ್ರಿ ಇಮಿಡಿಯೇಟ್ಲಿ ನಮ್ಗೆ ಗೊತ್ತಾದ್ಕೂಲೆ ನಾವು ಪೊಲೀಸ್ ಕಾಲ್ ಮಾಡಿದ್ವಿ. ವಿದಿನ್ 5 minutes ಕಾಲ್ ದ ಪೊಲೀಸ್. ಆ್ಯಂಡ್ ಪೊಲೀಸರು 10 ನಿಮಿಷದಾಗ ಬಂದು ನಮ್ಮ ಮನೆಗೆ ಬಂದು ಮನೆ ಮುಂದೆ ಬಂದು ಜೀಪ್ ತರಬಿದ ಮೇಲೆ ನಾವು ಬಾಗ್ಲಾಗ ತೆಗ್ದ್ವಿ. ಅಲ್ಲಿ ತನಕ ನಾವು ಬಾಗ್ಲಾಗ ತೆಗಿಯೋಕೆ ಹೋಗಲಿಲ್ಲ. ಯಾಕಂದ್ರೆ ಅವ್ರದ್ದು ಫುಟೇಜ್ದಾಗ ನೋಡಿದಾಗ ನಮ್ಗೆ ಹೆದರಿಕೆ ಬಂತು. ಅದಕ್ಕೆ ನಾವು ಏನು ತೆಗಿಲಿಲ್ಲ. ಯಾವಾಗ ಪೊಲೀಸರು ಬಂದು ಗಾಡಿ ಮನೆ ಮುಂದೆ ನಿಂತಾಗ ನಾವು ಅವ್ರ ಧೈರ್ಯದಿಂದ ಬಂದು ನಾವು ಬಾಗ್ಲ ತೆಗೆದು ಎಲ್ಲ ನೋಡಿದ್ವಿ. ನಾವು ಇದರಿಂದ ಈ ಡಿಜಿಟಲ್ ಮೀಡಿಯಾ ಮೂಲಕ ಅಲರ್ಟ್ ಆದದ್ದೇ ನಮ್ಗೆ ಇವತ್ತು ಒಂದು ನಮ್ಗೆ ಅವ್ರ ಮನ್ಯಾಗ ನುಸುಳಕ್ಕೆ ಅಸಾಧ್ಯ ಆಯ್ತು. ಇಲ್ದಿದ್ದರೆ ಅವ್ರು ನಮ್ಮ ಮನ್ಯಾಗ ನುಸಲಿ ನಮಗೆ ಜೀವಹಾನಿ ಆಗ್ಬೋದಿತ್ತು, ಏನೋ ಆಗ್ಬೋದಿತ್ತು. ದೇವ್ರ ದಯದಿಂದ ಒಂದು ಡಿಜಿಟಲ್ ಮಾಧ್ಯಮದಿಂದ ನಾವು ಇವತ್ತು ಸೇಫ್ ಆಗಿವಿ ಅಂತ ಹೇಳಕ್ಕೆ ನಾನು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಶೋಕ್ ನೀಡ್ತಾರೆ. ಅಶೋಕ, ಓಕೆ, ಡಿಜಿಟಲ್ ಯುಗ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ, ಪರಿಣಾಮಕಾರಿ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ. ಓಕೆ, ಇವ್ರು ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ? ಹಿಂದೆ ಎಷ್ಟು ಮನೆಯಲ್ಲಿ ಕಳ್ತನ ಇದೇ ರೀತಿಯಾಗಿ ಮಾಡಿದ್ದಾರೆ? ಅಂಡ್ ಅವ್ರ ಕಾಸ್ಟ್ಯೂಮ್ ಕಾನ್ಸೆಪ್ಟ್ ಏನು? ವಿದ್ಯಾ, ಈ ಚಡ್ಡಿ ಗ್ಯಾಂಗ್ ಕಾನ್ಸೆಪ್ಟ್ ಇಷ್ಟೇ. ಏನಂದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಡ್ರೆಸ್ಗಳನ್ನ ಹಾಕೊಳ್ಳೋದಿಲ್ಲ. ಮತ್ತೆ ಏನು ತಲೆಗೆ ಒಂದು ಬಟ್ಟೆನ ಕಟ್ಕೊಂಡು ಅಥವಾ ಒಂದು ಕ್ಯಾಪನ್ನ ಧರಿಸ್ಕೊಂಡು ಮುಖ ಎಲ್ಲ ಕವರ್ ಮಾಡ್ಕೊಳ್ತಾರೆ. ಅದಲ್ಲದೆ ಅರ್ಧಂಬರ್ಧ ಬಟ್ಟೆಗಳನ್ನ ಧರಿಸ್ಕೊಂಡು ಈ ಒಂದು ಗ್ಯಾಂಗ್ ಕಳ್ಳತನಕ್ಕೆ ಮುಂದಾಗುತ್ತೆ. ಇದಲ್ಲದೆ ನಿನ್ನೆ ಏನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಏನು ಮುಧೋಳ ನಗರದಲ್ಲಿರುವಂತಹ ಒಂದು
ಒಂದು ಕಳ್ಳತನಕ್ಕೆ ಸಿದ್ದರಾಮೇಶ್ವರ ನಗರದಲ್ಲಿ ಕಳ್ಳತನಕ್ಕೆ ಮನೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಅದೃಷ್ಟವಶಾತ್ ಡಿಜಿಟಲ್ ಏನು ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದಕ್ಕೆ ಈ ಒಂದು ಆ ಮನೆ ಮಾಲೀಕರು ಹೇಳ್ತಿರುವಂತದ್ದೇ ನೋಡ್ಬೋದಾಗುತ್ತೆ. ಯಾಕಂದ್ರೆ ಅವರು ರಾತ್ರಿ 1 ಗಂಟೆಗೆ ಒಂದು ಮನೆಗೆ ಕಳ್ಳತನಕ್ಕೆ ನುಗ್ತಾರೆ. ಇವರು PWD ಮಾಜಿ ಇಂಜಿನಿಯರ್ ಆಗಿರ್ತಾರೆ. ಹೀಗಾಗಿ ಮನೆಯಲ್ಲಿ ಕೇವಲ ದಂಪತಿಗಳು ಇಬ್ಬರೇ ಇರ್ತಾರೆ, ವೃದ್ಧ ದಂಪತಿಗಳು ಇಬ್ಬರೇ ಇರ್ತಾರೆ, ಯಾರು ಮನೆಯಲ್ಲಿ ಇರೋದಿಲ್ಲ. ಇದನ್ನೇ ಏನು ಬಳಸ್ಕೊಂಡಂತಹ ಕಳ್ಳರು ಗ್ಯಾಂಗ್ ಏನಿದೆ ಒಂದು ಮನೆಗೆ ಕಳ್ಳತನಕ್ಕೆ ಮುಂದಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರ ಮಗಳು ಏನಿದ್ದಾರೆ, ಶ್ರುತಿ ಅನ್ನೋ ಮಗಳು ಏನಿದ್ದಾರೆ, ಅವರು ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಅವರು ಇಲ್ಲಿ ಒಂದು CCTV ಅಳವಡಿಸಿಕೊಂಡು ತಮ್ಮ ಮೊಬೈಲ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದನೇ ಈ ಮನೆಯಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಎಲ್ಲವನ್ನು ಕೂಡ ಮೊಬೈಲ್ ನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವ್ರಿಗೆ ಇವ್ರು ಬಂದ ತಕ್ಷಣ ಏನು CCTV ಏನು ಕ್ಯಾಮ್ರಾ ಇದೆ ಅದು ನೋಟಿಫಿಕೇಶನ್ ಅನ್ನ ಆ ಒಂದು ಮೊಬೈಲ್ಗೆ ಆ ಶ್ರುತಿಯನ್ನು ಏನು ಪುತ್ರಿ ಇದ್ದಾರೆ ಅವ್ರ ಮೊಬೈಲ್ಗೆ ನೋಟಿಫಿಕೇಶನ್ ಹೋಗುತ್ತೆ. ಅದರಿಂದ ಎಚ್ಚೆತ್ಕೊಂಡಂತಹ ಶ್ರುತಿ ಅವ್ರ ತಕ್ಷಣಕ್ಕೆ ಮೊಬೈಲ್ ಅಲ್ಲಿ ಆ ಒಂದು ನೋಡಿದಾಗ CCTV ನೋಡಿದಾಗ ಕಳ್ಳರು ಬಂದಿರೋದು ಗೊತ್ತಾಗುತ್ತೆ. ತಕ್ಷಣ ಅವರು ತಮ್ಮ ತಂದೆಗೆ ತಾಯಿಗೆ ಕರೆ ಮಾಡಿ ತಿಳಿಸ್ತಾರೆ. ಅವರು ಪೊಲೀಸರಿಗೆ ಸ್ಥಳೀಯವಾಗಿ ಪೊಲೀಸರಿಗೆ ಕರೆ ಮಾಡಿದಾಗ ಅವ್ರು ಪೊಲೀಸರು ತಕ್ಷಣಕ್ಕೆ ಆ ಒಂದು ಮನೆಗೆ ಬರೋಷ್ಟೊತ್ತಿಗೆ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸ ಮುಂದಾಗ್ತಾರೆ. ಹೀಗಾಗಿ ಒಂದು ಏನು ಅಲ್ಲಿ ಯಾವುದೇ ರೀತಿ ಅವಘಡ ಸಂಭವಿಸಿಲ್ಲ. ಅದಲ್ಲದೆ ವೃದ್ಧ ದಂಪತಿಗಳು ಇರೋದ್ರಿಂದಾಗಿ ಅಲ್ಲಿ ಅವರು ಭಯಗೊಂಡು ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಒಂದು ಏನು ಸಮಯ ಪ್ರಜ್ಞೆಯಿಂದ ಅಲ್ಲಿ ಯಾವುದೇ ರೀತಿಯ ಕಳ್ಳತನ ಕೂಡ ಆಗಿಲ್ಲ, ಮತ್ತೆ ಯಾವುದೇ ಒಂದು ಅವಘಡ ಕೂಡ ಸಂಭವಿಸಿಲ್ಲ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.